ಚಿತ್ರದುರ್ಗದಲ್ಲಿ ಈ ತರ ಸ್ಪಾಟ್ ಮೇಲ್ಗಡೆಯಿಂದ ಗಾಳಿ ಹೆಂಗ್ ಬರುತ್ತೆ ಅಂದ್ರೆ ಸೂಪರ್ ಆಗಿ ಬರುತ್ತೆ. ಕಿರುಬನ ಕಿಂಡಿ ಬರ್ಬೇಕಾದ್ರೆ ಮಾತ್ರ ಸೂಪರ್ ಆಗಿತ್ತು. ಅವ್ರ ಜೊತೆ ಬಂದ್ವಿ, ಸೂಪರ್ ಆಗಿರೋ ಕಿರುಬನ ಗುಹೆ ತೋರಿಸಿದ್ರು. ಇವತ್ತು ಕರ್ನಾಟಕದಲ್ಲಿ ಇಂತ ಗುಹೆ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ತರ ಜಾಗ ಇದೆ ಅಂತ ಇವತ್ತಿಗೂ ಗೊತ್ತಿದ್ದಿಲ್ಲ. ಯಾಣ ಬಿಟ್ರೆ ಇದೇ ಸೂಪರೆಸ್ಟ್ ಪ್ಲೇಸ್. ಆತ್ಮೀಯ ಸ್ನೇಹಿತರೆ, ಶಿವಮೊಗ್ಗದಿಂದ ಯೂತ್ ಹಾಸ್ಟೆಲ್ ಕಡೆಯಿಂದ ನಮ್ಮ ಚಿತ್ರದುರ್ಗದ ಬೆಟ್ಟ ಗುಡ್ಡಗಳಲ್ಲಿ ಚಾರಣ ಮಾಡೋಕ್ಕೆ ಒಂದು ದಿನದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೊಂದು ರೋಚಕವಾದ ಚಾರಣ, ಯಾಕಂದರೆ ತುಂಬ ಕಷ್ಟನೇ ಇದು. ಸುಮಾರು ಬೆಟ್ಟ ಗುಡ್ಡಗಳನ್ನು ಹತ್ತಿಳಿಬೇಕು, ಕಡಿದಾದ ದಾರಿ, ಮುಳ್ಳು ಪೊದೆಗಳೆಲ್ಲ ತೂರ್ಕೊಂಡು ಹೋಗಬೇಕು. ತುಂಬ ಕಷ್ಟಕರವಾದಂಥ ದಾರಿಗಳಿದು. ಮಳೆ ಬಂದು ಹಳ್ಳ ಕೊಳ್ಳಗಳಲ್ಲಿ ನೀರು ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತದೆ. ಇವರೆಲ್ಲ ಮಲೆನಾಡು ಭಾಗದವರು ಆಗಿರುವುದರಿಂದ ಅವರಿಗೆಲ್ಲ ಸಾಕಷ್ಟು ದಟ್ಟವಾದ ಕಾಡುಗಳು ನೋಡೋಕ್ಕೆ ಸಿಗುತ್ತೆ. ಆದರೆ ನಮ್ಮಲ್ಲೆಲ್ಲ ಕುರ್ಚಿಲ್ ಕಾಡು. ಆದರೆ ಈ ಕುರ್ಚಿಲ್ ಕಾಡಲ್ಲಿ ಚಾರಣ ಮಾಡೋದು ಅಷ್ಟು ಸುಲಭ ಅಲ್ಲ. ಎತ್ತರವಾದಂಥ ಬೆಟ್ಟ ಗುಡ್ಡಗಳು, ಮಳೆ ಬಂದು ಎಲ್ಲ ಫುಲ್ಲು ಜಾರಿಕೆ ಆಗಿರುತ್ತೆ. ನೋಡೋಕ್ಕಂತೂ ತುಂಬ ಸೊಗಸಾಗಿದೆ ನಮ್ಮ ದುರ್ಗ. ಇವರು ಮಲೆನಾಡು ಭಾಗದವರು ನಮ್ಮ ಚಿತ್ರದುರ್ಗ ನೋಡಿಬಿಟ್ಟು ಭಾಳ ತುಂಬ ಖುಷಿಪಟ್ಟರು. ಯಾಕಂದರೆ ಅವರಿಗೆಲ್ಲ ಇದು ಎಲ್ಲ ಈ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲಂತೆ. ಬರೀ ಬಂಡೆ ಕಲ್ಲುಗಳು ಅಷ್ಟೇ ನಿಮ್ಮಲ್ಲಿ ಇರೋದು ಅಂತ. ಆದರೆ ಇಲ್ಲಿ ಎಲ್ಲ ನೇಚರೆಲ್ಲ ನೋಡಿಬಿಟ್ಟು ಭಾಳ ಎಂಜಾಯ್ ಮಾಡಿದರು. ಮಳೆ ಬಂದಿರೋದ್ರಿಂದ ಎಲ್ಲ ಫುಲ್ಲು ತಂಪಾಗಿದೆ. ವಾತಾವರಣ ಮಾತ್ರ ಭಾಳ ತುಂಬ ಚೆನ್ನಾಗಿದೆ ಚಾರಣ ಮಾಡೋಕ್ಕೆ. ಯಾಕಂದರೆ ಇಷ್ಟು ಮೇಲೆ ಬಂದು ಫುಲ್ ಆಯಾಸ ಆಗಿ, ಎಷ್ಟೇ ಆಯಾಸ ಆದ್ರೂ ಇಲ್ಲಿ ವಾತಾವರಣ ನೋಡಿಬಿಟ್ಟು ಆ ಆಯಾಸ ಎಲ್ಲ ಒಂದೇ ಕಡೆ ಹೊರಟೋಗ್ಬಿಡುತ್ತೆ. ಇಲ್ಲಿಂದ ಶುರುವಾಗುತ್ತೆ ಯಾಣ ಥರನೇ ಕಲ್ಲು ಬಂಡೆ. ಭಾಳ ಎತ್ತರ ಅಂದರೆ ಭಾಳ ಎತ್ತರ ಇದೆ ಕಲ್ಲು, ಭಾಳ ಸೂಪರಾಗಿದೆ. ಇದು ಎರಡನೇ ಯಾಣ ಅಂದರೂ ತಪ್ಪಾಗಲ್ಲ, ಯಾಕಂದರೆ ಅಷ್ಟು ಎತ್ತರದ ಕಲ್ಲು ಬಂಡೆಗಳು ಎತ್ತರಕ್ಕೆ ನಿಂತಿದ್ದಾವೆ. ಇದು 9 ಕಿಲೋಮೀಟರ್ ಚಾರಣ ಇದು. ನಾವು ಎಷ್ಟೇ ಕಷ್ಟಪಟ್ಟು ಮೇಲ್ಗಡೆ ಬಂದರೆ, ಎಷ್ಟೇ ಆಯಸಿದ್ರೂ ಈ ಗುಹೆಯೊಳಗೆ ಬಂದಿಟ್ಟಿಗೆ ಅದೆಲ್ಲ ಮಾಯ ಆಗೋಗ್ಬಿಡುತ್ತೆ. ಯಾಕಂದರೆ ಅಷ್ಟು ತಂಪಾದಂಥ ಗಾಳಿ ಇಲ್ಲಿ. ಸುಮಾರು 4000 ವರ್ಷಗಳ ಹಿಂದೆ ಆದಿಮಾನವ ಇದ್ದಂಥ ಈ ಜಾಗ ಇದು. ಅದಾದ ನಂತರ ಸಾಧು ಸಂತರುಗಳೆಲ್ಲ ಈ ಜಾಗದಲ್ಲಿ ವಾಸ ಮಾಡಿದ್ದಾರೆ. ಈಗ ಕಾಡು ಪ್ರಾಣಿಗಳ ವಾಸ ಸ್ಥಳ ಆಗಿದೆ. ಈ ಸ್ಥಳ ನೋಡ್ತಿದ್ರೆ ನಿಮಗೆ ಯಾಣ ನೆನಪು ಬರುತ್ತೆ. ಯಾಕಂದರೆ ಅಷ್ಟೇ ಎತ್ತರದಲ್ಲಿ ಇಲ್ಲಿ ಬಂಡೆ ಕಲ್ಲುಗಳು ನಾವು ನೋಡ್ಬೋದು. ಅಷ್ಟು ಆಳ ಎತ್ತರಕ್ಕೆ ಬಂಡೆ ಕಲ್ಲುಗಳಿದ್ದಾವೆ ಇಲ್ಲಿ. ಈ ಜಾಗಕ್ಕೆ ಬರ್ಬೇಕಂದ್ರೆ ತುಂಬ ಕಷ್ಟ. ಯಾಕಂದರೆ ಮುಳ್ಳು ಪೊದೆ ಎಲ್ಲ ದಾಟ್ಕೊಂಬರ್ಬೇಕು. ಮೈ ಕೈ ಎಲ್ಲ ರಕ್ತ ಆಗುತ್ತೆ ಮುಳ್ಳೆಲ್ಲ ಸುಚ್ಚಿಬಿಟ್ಟು. ಅಷ್ಟು ಮುಳ್ಳೆಲ್ಲ ಪೊದೆ ಎಲ್ಲ ತೂರ್ಕೊಂಡು ಬರಬೇಕು. ಇಲ್ಲಿ ಬರೋದು ಒಂದು ದೊಡ್ಡ ಸಾಹಸಮಯ. ಕೈ ಕಾಲು ಗಟ್ಟಿದ್ದರೆ ಮಾತ್ರ ಈ ಗುಹೆಗೆ ಬರೋಕ್ಕೆ ಸಾಧ್ಯ. ಯಾಕಂದರೆ ನಾವು 30 ಜನ ಬಂದಿದ್ವಿ. 30 ಜನದಲ್ಲಿ ನಾವು ಈ ಗುಹೆ ಒಳಗೆ ಹೋಗಿದ್ದು ಬರೀ 9 ಜನ. ಯಾಕಂದರೆ ಉಳಿದವ್ರ ಕೈಲಿ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಅಷ್ಟು ಮುಳ್ಳು ಪೊದೆ ಎಲ್ಲ ಬೆಳೆದ್ಬಿಟ್ಟಿದೆ, ಅವರೆಲ್ಲ ತೂರಕ್ಕಾಗೋದಿಲ್ಲ. ಆದರೆ ಬರ್ಬೋದಾಯಿತು. ಮಳೆ ಮಾತ್ರ ಸಿಕ್ಕಾಪಟ್ಟೆ ಹೊಡಿತಾ ಇತ್ತು. ಹೊರಗಡೆ ಒಳಗೆ ಬರೋದು ಭಾಳ ಕಷ್ಟ ಆಗಿತ್ತು.
ನಮ್ಮ ಚಿತ್ರದುರ್ಗದಲ್ಲಿ ಈ ಥರ ಚಾರಣ ಸ್ಥಳಗಳಿದ್ದಾವೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಆದರೆ ತುಂಬ ಎಂಜಾಯ್ ಮಾಡಿದ್ರು. ಅವರ ಅನಿಸಿಕೆಗಳನ್ನು ನಮ್ಮಲ್ಲಿ ಹಂಚ್ಕೊಂಡಿದ್ದು ಹೀಗೆ. ನಾವು ಇವತ್ತು ಶಿವಮೊಗ್ಗದಿಂದ ಚಿತ್ರದುರ್ಗ ಚಾರಣ ಬಂದಿದ್ವಿ. ಪ್ರಕೃತಿಯೊಂದಿಗೆ ಒಂದು ದಿನ ತುಂಬ ಖುಷಿಯಾಯಿತು. ಪ್ರಕೃತಿ ಮಾತೆ ನಡುವೆ, ಈ ಮಧ್ಯ ತುಂತುರು ಮಳೆಯ ನಡುವೆ, ಹಸಿರು ನಡುವೆ ಈ ಬೆಟ್ಟ ಗುಡ್ಡಗಳನ್ನು ಹತ್ಕೊಳ್ತಾ ಇಳೀತಾ ಎಲ್ಲರೊಂದಿಗೆ ತಮಾಷೆ ಮಾಡ್ತಾ ತುಂಬ ಖುಷಿ ಪಟ್ವಿ, ತುಂಬ ಸಂತೋಷ ಪಟ್ವಿ. ಸುಂದರವಾದ ಅನುಭವಗಳನ್ನು ನಾವು ಪಡೆದ್ವಿ. ಇಲ್ಲಿ ನಮಗೆ ನಾಗು ಆರ್ಟ್ಸ್ನವರ ನಾಗರಾಜ್ ಅವರು ನಮಗೆ ತುಂಬ ಸಹಾಯವನ್ನು ಮಾಡಿದ್ರು. ನಮಗೆ ಚಾರಣವನ್ನು ಅವರ ಒಂದು ಲೀಡರ್ಶಿಪ್ಪಲ್ಲಿ ನಾವು ನಮ್ಮ ಯೂತ್ ಹಾಸ್ಟೆಲ್ ಜೊತೆಗೆ ಟ್ರೆಕ್ಕಿಂಗನ್ನು ಮಾಡಿದ್ವಿ. ತುಂಬ ಸುಂದರವಾದ ಅನುಭವಗಳನ್ನು ಕೊಟ್ಟಂತಹ ಈ ನಮ್ಮ ಚಿತ್ರದುರ್ಗ ಚಾರಣ ಮತ್ತು ಪ್ರಕೃತಿಗೆ ಧನ್ಯವಾದಗಳು. ಥ್ಯಾಂಕ್ ಯು.